ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ IBPS RRB ಕ್ಲರ್ಕ್ ಹಾಗೂ PO ಹುದ್ದೆಗಳ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಈ ರೀಸನಿಂಗ್ ಕ್ವಶನ್ಗಳನ್ನು ನಾವು ಈ ಒಂದು ಸೆಷನ್ನಲ್ಲಿ ಸಾಲ್ವ್ ಮಾಡೋಣ. ಸೊ ಈ RRB ಕ್ಲರ್ಕ್ ಹುದ್ದೆಗಳಿಗೆ ಏನೈತಿ, ಓದ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸಬ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ, ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, P ಗ್ರೇಟರ್ ದನ್ K, K ಗ್ರೇಟರ್ ದನ್ ಆರ್ ಈಕ್ವಲ್ ಟು Q, ಈಕ್ವಲ್ ಟು ಫಿ ಈಸ್ ಲೆಸ್ ದನ್ ಯು ಈಸ್ ಲೆಸ್ ದನ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಮೊದಲಿಗೆ ಈ ರೀತಿ ಬರ್ಕೊಂಡ್ಬಿಡ್ರಿ. P ಲೆಸ್ ಗ್ರೇಟರ್ ದನ್ K ಅದ, K ಈಸ್ ಗ್ರೇಟರ್ ದನ್ ಈಕ್ವಲ್ ಟು Q ಅದ, ನೆಕ್ಸ್ಟ್ Q ಈಕ್ವಲ್ ಟು ಫಿ ಅದ, ಇಲ್ಲಿ ಫಿ ಲೆಸ್ ದನ್ ಯು ಅದ, ನೆಕ್ಸ್ಟ್ ಲೆಸ್ ದನ್ ಆರ್ ಅದ. ಇಲ್ಲಿ ಕನ್ಕ್ಲೂಷನ್ಸ್ ಏನು ಕೊಟ್ಟಿದ್ದಾರೋ, ಫಿ ಲೆಸ್ ದನ್ ಪಿ ಅದ, ಫಿ ಅನ್ನೋದು ಲೆಸ್ ದನ್ ಪಿ ಅದ ಇಲ್ಲಿ ನೋಡ್ಬೋದು ನೀವು. ಅಂದ್ರೆ ಇಲ್ಲಿ ಪಿ ದೊಡ್ಡದಿರ್ಬೇಕಂದಾರು. ಇಲ್ಲಿ ನೋಡಿ, ಇಲ್ಲಿ ಪಿ ದೊಡ್ಡದದ, ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದನ್ ಈಕ್ವಲ್ ಟು ಬಂದದ, ಅಂದರೆ ಇಲ್ಲೂ ಕೂಡ ದೊಡ್ಡದೇ ಇರ್ತದೆ. ನೆಕ್ಸ್ಟ್ ಇಲ್ಲಿ ಕ್ಯೂಗ ಈಕ್ವಲ್ ಅದ. ಸೊ ಹಾಗಾಗಿ ಪಿ ಗ್ರೇಟರ್ ದನ್ ಫಿ ಅಥವಾ ಫಿ ಲೆಸ್ ದನ್ ಪಿ ಇದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ನೇ ಕನ್ಕ್ಲೂಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಯೂ ಲೆಸ್ ದನ್ ಆರ್ ಅಂದಾರ. ಸೊ ಇಲ್ಲಿ ಕ್ಯೂ ಅದ, ಸೊ ಇಲ್ಲಿ ಕ್ಯೂ ಇಲ್ಲದ. ಸೊ ನೆಕ್ಸ್ಟ್ ಆರ್ ಇಲ್ಲದ. ಸೊ ಇಲ್ಲಿ ಆರ್ ಅನ್ನೋದು ಇಲ್ಲಿ ಜಾಸ್ತಿ ಅದ, ಅಂದ್ರೆ ಇಲ್ಲಿ ಗ್ರೇಟರ್ ದನ್ ಅದ. ಸೊ ಇಲ್ಲಿ ಕೂಡ ಗ್ರೇಟರ್ ದನ್ ಆಗುತ್ತೆ, ಇಲ್ಲಿ ಈಕ್ವಲ್ ಅದ. ಸೊ ಹಾಗಾಗಿ ಆರ್ ಅನ್ನೋದು ಕ್ಯೂಕ್ಕಿಂತ ಇಲ್ಲಿ ದೊಡ್ಡದ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಕ್ಯೂ ಲೆಸ್ ದನ್ ಆರ್ ಅನ್ನೋದು ಇದು ಕೂಡ ರೈಟ್ ಆಗುತ್ತೆ. ಸೊ ಇಲ್ಲಿ ಎರಡು ಕನ್ಕ್ಲೂಷನ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಬೋತ್ 1 and 2 ಆರ್ ಟ್ರೂ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ರಿ, ಟಿ ಗ್ರೇಟರ್ ದ್ಯಾನ್ ಕ್ಯೂ ಅದ, ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅದ, ನೆಕ್ಸ್ಟ್ ಜೆಡ್ ಲೆಸ್ ದೆನ್ ಆರ್ ಅದ, ನೆಕ್ಸ್ಟ್ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಅದ, ಇಲ್ಲಿ ಟಿ ಈಕ್ವಲ್ ಟು ಜೆಡ್ ಅದ. ಸೊ ಇದನ್ನು ಈ ಕಡೆ ಬರೀತಾನೆ, ಟಿ ಲೆಸ್ ದೆನ್ ಕ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಇಲ್ಲಿ ಟಿ ಈಕ್ವಲ್ ಟು ಏನದ, ಇಲ್ಲಿ ಟಿ ಈಕ್ವಲ್ ಟು ಜೆಡ್ ಅದ. ನೆಕ್ಸ್ಟ್ ಜೆಡ್, ಇಲ್ಲಿ ಜೆಡ್ ಆರ್ಕ್ಕಿಂತ ಸಾಂದದ, ಅಂದ್ರೆ ಇಲ್ಲಿ ಆರ್ ಇಸ್ ಗ್ರೇಟರ್ ದೆನ್ ಜೆಡ್, ಇಲ್ಲಿ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಅದ. ಸೊ ಈ ರೀತಿ ಇದು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಏನದ, ಪ್ರಶ್ನೆದ ಕನ್ಕ್ಲೂಷನಲ್ಲಿ ಟಿ ಲೆಸ್ ದೆನ್ ಎಫ್, ಟಿ ಅನ್ನೋದು ಎಫ್ಗಿಂತ ಇಲ್ಲಿ ಸಣ್ಣದದ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಇದ್ದಾಗ ಇಲ್ಲಿ ಲೆಸ್ ದೆನ್ನು ಇರ್ತದ, ಈಕ್ವಲು ಇರ್ತದ. ಸೊ ಇವೆರಡರಲ್ಲಿ ಒಂದು ಇರ್ತದ, ಇಲ್ಲಿ ಲೆಸ್ ದೆನ್ ಆಯ್ತು, ನೆಕ್ಸ್ಟ್ ಇಲ್ಲಿ ಈಕ್ವಲ್ ಆಯ್ತು. ಸೊ ಹಾಗಾಗಿ ಇಲ್ಲಿ ಎಫ್ ಅನ್ನೋದು ಟಿಗಿಂತ ಇಲ್ಲಿ ದೊಡ್ಡದು ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಎಫ್ ಅನ್ನೋದು ದೊಡ್ಡದು ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಎಫ್ ಅನ್ನೋದು ನಮ್ಗೆ ದೊಡ್ಡದು ಬಂದದ. ಸೊ ಹಾಗಾಗಿ ಫಸ್ಟ್ನೇ ಕನ್ಕ್ಲೂಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆರ್ ಇಸ್ ಗ್ರೇಟರ್ ದೆನ್ ಬಿ. ಸೊ ಆರ್ ಇಲ್ಲದ, ನೆಕ್ಸ್ಟ್ ನಮ್ಗೆ ಬಿ ಇಲ್ಲದ. ಸೊ ಇಲ್ಲಿಂದ ಇಲ್ಲಿಗೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕು, ಅಥವಾ ಈಕ್ವಲ್ ಟು ಇರಬೇಕು, ಅಥವಾ ಇಲ್ಲಿ ಗ್ರೇಟರ್ ದೆನ್. ಸೊ ಆರ್ ಅನ್ನೋದಿದೆ ಗ್ರೇಟರ್ ದೆನ್ ಇರಬೇಕು, ಅಥವಾ ಈಕ್ವಲ್ ಟು ಇರಬೇಕು, ಅಥವಾ ಗ್ರೇಟರ್ ದೆನ್. ಒಂದು ಇಲ್ಲಿ ಲೆಸ್ ಬತ್ತಂದ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ ಕನ್ಕ್ಲೂಷನ್. ಸೊ ಹಾಗಾಗಿ ಇಲ್ಲಿ ಏನದ, ಲೆಸ್ ದೆನ್ ಆರ್ ಈಸ್ ಗ್ರೇಟರ್ ದೆನ್ ಆರ್ ಓನ್ಲಿ
ಗ್ರೇಟರ್ ದೆನ್ ಅದ, ನೆಕ್ಸ್ಟ್ ಇಲ್ಲಿ ಈಕ್ವಲ್ ಟು ಅದ, ನೆಕ್ಸ್ಟ್ ಇಲ್ಲಿ ಏನದ, ಇಲ್ಲಿಯೂ ಗ್ರೇಟರ್ ದೆನ್ ಅದ ಆರ, ಇಲ್ಲಿಯೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದ. ಸೊ ಹಾಗಾಗಿ ಆರ ಗ್ರೇಟರ್ ದೆನ್ ಬಿ ಅನ್ನೋದು ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಇವೆರಡೂ ಕೂಡ ಕನ್ಕ್ಲೂಷನ್ಗಳು ಕರೆಕ್ಟ್ ಆಗುತ್ತೆ. ಬೋತ್ 1 and 2 ಆರ್ ಟ್ರೂ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಫ್ ಇಸ್ ಲೆಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅದ, ನೆಕ್ಸ್ಟ್ ಎಮ್ ಇಸ್ ಗ್ರೇಟರ್ ದೆನ್ ಎನ್ ಅದ, ಎಮ್ ಈಸ್ ಗ್ರೇಟರ್ ದೆನ್ ಎನ್ ಅದ, ನೆಕ್ಸ್ಟ್ ಎನ್ ಈಕ್ವಲ್ ಟು ಎಸ್ ಅದ, ಎನ್ ಈಕ್ವಲ್ ಟು ಎಸ್ ಅದ. ಸೊ ಇಲ್ಲಿ ಎಸ್ ಅನ್ನೋದು ಎಮ್ಗಿಂತ ದೊಡ್ಡದದ. ಸೊ ಇಲ್ಲಿ ಎಸ್ ಅನ್ನೋದು ಎಮ್ಗಿಂತ ದೊಡ್ಡದ ಇಲ್ಲ. ಸೊ ಇಲ್ಲಿ ಎಮ್ ಅನ್ನ ದೊಡ್ಡದದ. ಸೊ ಇದು ಈ ಥರ ಓಪನ್ ಯಾವ್ದು ಕಡೆ ಇರ್ತದಲ್ಲ ಅದು ದೊಡ್ಡದು ಇರ್ತದೆ. ಸೊ ಈ ಕಡೆ ಓಪನ್ ಐತೆ ಅಂದ್ರೆ ಇಲ್ಲಿ ಎಮ್ ದೊಡ್ಡದ, ಇಲ್ಲಿ ಎಸ್ ಸಣ್ಣದ. ಸೊ ಈ ಶಾರ್ಪ್ ಏನೈತಿ ಯಾವ ಕಡೆ ಬಂದಿರ್ತದ ಅದ ಸಂಖ್ಯೆ ಅದ ಎಲಿಮೆಂಟ ಸಾಂದ್ ಇರ್ತದ. ಸೊ ಈ ರೀತಿ ಓಪನ್ ಬಂದಿದ್ದು ಏನಾಗುತ್ತೆ ದೊಡ್ಡದಿರ್ತದೆ. ಸೊ ಇದನ್ನು ನೀವು ನೋಡ್ಕೋಬಹುದು. ಸೊ ಈ ರೀತಿ ಬಂದಾಗ ಇದೇನಾಗುತ್ತೆ ಗ್ರೇಟರ್ ದೆನ್ ಆಗುತ್ತೆ, ಈ ರೀತಿ ಬಂದಾಗ ಏನಾಗುತ್ತೆ ಲೆಸ್ ದೆನ್ ಅಂತ ಆಗುತ್ತೆ, ಲೆಸ್ ದೆನ್ ಆಗುತ್ತೆ. ಸೊ ನೀವು ಇದನ್ನು ಎಮ್ ಎಸ್ ಅಂತಾನು ಬರಿಬೋದು, ಅಥವಾ ಎಮ್ ಈ ಕಡೆ ಕೊಟ್ಟ ಎಸ್ ಈ ಕಡೆನೂ ಬರಿಬೋದು. ಇಲ್ಲಿ ಯಾವ ರೀತಿ ಓದೋದಂದ್ರೆ ಎಮ್ ಈಸ್ ಗ್ರೇಟರ್ ದೆನ್ ಎಸ್ ಆಗುತ್ತೆ, ಇಲ್ಲಿ ಎಸ್ ಈಸ್ ಲೆಸ್ಸರ್ ದ್ಯಾನ್ ಎಮ್ ಆಗುತ್ತೆ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಒಂದೇ ಮೀನಿಂಗ್ ಕೊಡ್ತಾವೆ, ಬಟ್ ಓದೋದ ರೀತಿ ಇಲ್ಲಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಇಲ್ಲಿಯೂ ಎಮ್ ದೊಡ್ಡದದ, ಇಲ್ಲಿಯೂ ಎಮ್ ದೊಡ್ಡದದ. ಸೊ ಇಲ್ಲಿ ಎಮ್ ಅನ್ನೋದು ಎಸ್ಗಿಂತ ದೊಡ್ಡದದ, ಇಲ್ಲಿ ಎಸ್ ಅನ್ನೋದು ಎಮ್ಗಿಂತ ಚಿಕ್ಕದದ. ಸೊ ಈ ರೀತಿ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಸ್ ಅನ್ನೋದು ದೊಡ್ಡದಿಲ್ಲ, ಎಮ್ ಅನ್ನೋದು ದೊಡ್ಡದದ. ಸೊ ಹಾಗಾಗಿ ಫಸ್ಟ್ನೇ ಕನ್ಕ್ಲೂಷನ್ ಇಲ್ಲಿ ಏನಾಗುತ್ತೆ ತಪ್ಪಾಗುತ್ತೆ. ನೆಕ್ಸ್ಟ್ ಎರಡನೇದ ಎಫ್ ಅನ್ನೋದು ಎಸ್ಗಿಂತ ದೊಡ್ಡದದ, ಎಫ್ ಅನ್ನೋದು ಇಲ್ಲಿ ಎಸ್ಗಿಂತ ದೊಡ್ಡದದ. ಹೌದು, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈಕ್ವಲ್ ಟು ಅದ, ಎಲ್ಲಿ ಗ್ರೇಟರ್ ದೆನ್ ಅದ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದ. ಸೊ ಹಾಗಾಗಿ ಇಲ್ಲಿ ಎಫ್ ಅನ್ನೋದು ಎಸ್ಗಿಂತ ಇಲ್ಲಿ ದೊಡ್ಡದದ. ಹಾಗಾಗಿ ಸ್ಟೇಟ್ಮೆಂಟ್ 2 ಮಾತ್ರ ಇಲ್ಲಿ ಏನಾಗುತ್ತೆ, ಕನ್ಕ್ಲೂಷನ್ 2 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಓನ್ಲಿ 2 ಪಾಲುಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ read the information carefully and answer the given question ಅಂದರು. ಟೌನ್ ಬಿ is 10 meter to the east of ಟೌನ್ ಎ ಅಂದರು. ಅಂದ್ರೆ ಇಲ್ಲಿ ಏನ ಪೂರ್ವಕ್ಕೆ ಬಿ ಎಷ್ಟದ 10 ಮೀಟರ್ ಅದ. ಸೊ 10 ಮೀಟರ್ ಅದ. ನೆಕ್ಸ್ಟ್ ಇಲ್ಲಿ ಟೌನ್ ಸಿ ಇಸ್ 14 ಮೀಟರ್ ಟು ದ ವೆಸ್ಟ್ ಆಫ್ ಇ ಅಂದರು. ಇನ ವೆಸ್ಟ್ಕ ಸಿ ಅದ ಎಷ್ಟದ 14 ಮೀಟರ್ ಇಲ್ಲಿ ಅದ. ನೆಕ್ಸ್ಟ್ ಟೌನ್ ಡಿ ಇಸ್ 8 ಮೀಟರ್ ವೆಸ್ಟ್ ಆಫ್ ಸಿ. ಸೊ ಸಿನ ವೆಸ್ಟ್ ಅಂದ್ರೆ ಇಲ್ಲಿ ಪಶ್ಚಿಮಕ್ಕೆ ಡಿ ಅದ, ಎಷ್ಟು ಮೀಟರ್ ಅದ 8 ಮೀಟರ್ ಇಲ್ಲಿ ಅದ. ನೆಕ್ಸ್ಟ್ ಟೌನ್ ಎ ಇಸ್ 6 ಮೀಟರ್ ಟು ದ ನಾರ್ತ್ ಆಫ್ ಟೌನ್ ಸಿ. ಸಿನ ಉತ್ತರಕ್ಕೆ 6 ಮೀಟರ್ ಎ ಅದ, ಉತ್ತರಕ್ಕೆ 6 ಮೀಟರ್ ಎ ಟೌನ್ ಅದ. ನೆಕ್ಸ್ಟ್ ಟೌನ್ ಎಫ್ ಇಸ್ ಜಿ ಕೊಟ್ಟಿದ್ದಾರೆ, ಇದು ನೆಕ್ಸ್ಟ್ ನೋಡೋಣ. ಟೌನ್ ಎಫ್ ಇಸ್ 9 ಮೀಟರ್ ಟು ದ ಸೌತ್ ಆಫ್ ಇ. ಸೊ ಇನ ಸೌತ್ಗೆ ಎಷ್ಟದ, ಸೌತ್ಗೆ ಎಫ್ ಅದ, ಇದು 9 ಮೀಟರ್ ದೂರ ಅದ. ಎಫ್ ಅನ್ನೋದು ಏನೈತಿದ ಇಲ್ಲಿ ನೋಡ್ರಿ, ಟೌನ್ ಎಫ್ ಇಸ್ 14 ಮೀಟರ್ ಟು ದ ಈಸ್ಟ್ ಆಫ್ ಟೌನ್ ಜಿ. ಜಿ ಇಂದ ಈಸ್ಟಕ್ಕೆ ಅದ, ಜಿ ಇಲ್ಲಿ ಅಂತಂದ್ರೆ ಜಿನ ಈಸ್ಟ್ ಈ ಕಡೆ ಆಗುತ್ತೆ. ಇದೆಷ್ಟದ, ಇದು 14 ಮೀಟರ್ನ ಅದ. ಸೊ ಇಲ್ಲಿ ಕ್ವಶನ್ ಏನದ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಟೌನ್ ಎ ವಿತ್ ರೆಸ್ಪೆಕ್ಟ್ ಟು ಟೌನ್ ಎಫ್. ಎಫ್ ನಿಂದ, ಸೊ ವಿತ್ ರೆಸ್ಪೆಕ್ಟ್ ಟು ಎಫ್
ಎ ಯಾವ ದಿಕ್ಕಿಗದ, ಎ ಯಾವ ದಿಕ್ಕಿಗದ. ಸೊ ಇದು ಸೊ ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್. ಇಲ್ಲಿ ನೋಡ್ರಿ ಎಫ್ನ ಯಾವ ಭಾಗಕ್ಕದ ಇದೆ, ಎಫ್ನ ನಾರ್ತ್ ವೆಸ್ಟದಲ್ಲಿ ಇದೆ ಅದ. ಸೊ ಆಪ್ಷನ್ 3 ಏನಾಗುತ್ತೆ ಇದೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇತರ ಮೇಘನ ಇರ್ತದೆ, ಬಟ್ ಇಲ್ಲಿ ಕ್ವಶನ್ ನೋಡ್ಬೋದು. ಇಲ್ಲಿ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೌನ್ ಎ ಆ್ಯಂಡ್ ಟೌನ್ ಜಿ. ಟೌನ್ ಎ ಮತ್ತು ಟೌನ್ ಜಿಯ ಡಿಸ್ಟೆನ್ಸ್ ಎಷ್ಟದ ಇಲ್ಲಿ. ಸೊ ಟೌನ್ ಎದಿಂದ ಟೌನ್ ಎ ಎಷ್ಟದ, ಇದು 6 ಮೀಟ್ರ, ಇದು 9 ಮೀಟ್ರ್, ಟೋಟಲ 15 ಮೀಟ್ರ್. ಸೊ ಇಲ್ಲಿಂದ ಇಲ್ಲಿಗೆ ಇದು 9 ಮೀಟ್ರ್ ಅದ. ಸೊ ಟೋಟಲ ಎದಿಂದ ಜಿಗೆ 15 ಮೀಟ್ರ್ ಇಲ್ಲಿ ಗ್ಯಾಪ್ ಇರ್ತದೆ. ಸೊ ಡಿಸ್ಟೆನ್ಸ್ ಎಷ್ಟದ, ಎದಿಂದ ಜಿಗೆ 15 ಮೀಟ್ರ್ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲೇನು ಕೇಳಿದಾರು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೌನ್ ಎ ಆ್ಯಂಡ್ ಟೌನ್ ಡಿ. ಎ ಮತ್ತು ಡಿ ಯ ನಡುವಿನ ಕಡಿಮೆ ದೂರ ಎಷ್ಟಾಗುತ್ತೆ. ಟೌನ್ ಎ ಮತ್ತು ಟೌನ್ ಡಿ. ಟೌನ್ ಎ ಇಲ್ಲದ, ಟೌನ್ ಡಿ ಇಲ್ಲದ. ಸೊ ಎದಿಂದ ಇಲ್ಲಿ ಡಿಗೆ ಎಷ್ಟಾಗುತ್ತೆ. ಸೊ ಇದು ಎಕ್ಸಾಕ್ಟ್ ಇಲ್ಲಿ 90 ಡಿಗ್ರಿ ಒಳಗೆ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಪೈಥಾಗೋರಸ್ ಪ್ರಮೇಯನ ಹಚ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಇತರ ಸ್ಕ್ವೇರ ಈ ಲೆಂತ್ ಸ್ಕ್ವೇರ್ಗೆ ಈಕ್ವಲ್ ಇರ್ತದೆ. ಹಾಗಾಗಿ 8 ಸ್ಕ್ವೇರ್ ಏನಾಗುತ್ತೆ 64 ಆಗುತ್ತೆ. ನೆಕ್ಸ್ಟ್ 6 ಸ್ಕ್ವೇರ್ ಏನಾಗುತ್ತೆ 36 ಆಗುತ್ತೆ. ಸೊ ಇವೆರಡನ್ನು ಕೂಡಿಸಿದಾಗ 100 ಆಗುತ್ತೆ. 100 ಅನ್ನೋದು ಯಾವ ಥರ ಒಂದು ಸ್ಕ್ವೇರ, ಇದು 10ರ ಸ್ಕ್ವೇರ್ ಆಗಿರ್ತದೆ. ಸೊ ಹಾಗಾಗಿ ಎದಿಂದ ಡಿಗೆ ಇಲ್ಲಿ 10 ಮೀಟ್ರ್ ಇಲ್ಲಿ ಡಿಸ್ಟೆನ್ಸ ಇರ್ತದೆ. ಸೊ 10 ಮೀಟ್ರ್ ಇಲ್ಲಿ ಡಿಸ್ಟೆನ್ಸ ನಾವು ನೋಡ್ಬೋದು. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್. ಇಲ್ಲಿ ಅಲ್ಫಾಬೆಟ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಕ್ವಶನ್ ಏನದ ನೋಡ್ರಿ, ವಾಟ್ ಈಸ್ ದ ಸಮ್ ಆಫ್ ದಿ ನಂಬರ್ಸ್ ಬಿಟ್ವೀನ್ ಡಿ ಆ್ಯಂಡ್ ಎನ್ ಗಿವನ್ ಅರೇಂಜ್ಮೆಂಟ್. ಸೊ ಇಲ್ಲಿ ಡಿ ಮತ್ತು ಎನ್ ನಡುವೆ ಕೊಟ್ಟಿರುವಂಥ ನಂಬರ್ಗಳ ಸಮ್ ಏನಾಗುತ್ತೆ. ಡಿ ಇಲ್ಲದ, ಸೊ ಡಿದಿಂದ ಎನ್ ಅಂದರೆ ಇಷ್ಟಾಗುತ್ತೆ, ಇಷ್ಟು ಸಂಖ್ಯೆ ಅದಾವು. ಇದರಲ್ಲಿ ನಮಗೆ ಯಾವ ಬೇಕು, ಸಂಖ್ಯೆಗಳು ಅಷ್ಟು ಬೇಕು. 2, 4, 7 ಎಷ್ಟಾಗುತ್ತೆ ಇಲ್ಲಿ. 7, 4, 11, 11, 2, 13. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಕ್ವಶನ್ ಏನೈತಿವ ಫಿಕ್ಸ್ 2ರಿಂದ 3 ಕ್ವಶನ್ ಈ ಥರ ಇರುತ್ತವು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೋ, ಇನ್ ಅ ಗಿವನ್ ಅರೇಂಜ್ಮೆಂಟ್ ವಿಚ್ ಎಲಿಮೆಂಟ್ ಇಸ್ 4th ಟು ದ ಲೆಫ್ಟ್ ಆಫ್ 5th ಫ್ರಾಮ್ ದಿ ರೈಟ್ ಹ್ಯಾಂಡ್. ಸೊ ಇಲ್ಲಿ 5ನೇದ ರೈಟ್ ಹ್ಯಾಂಡ್ದಿಂದ 5ನೇ ಎಲಿಮೆಂಟ್, 1, 2, 3, 4, 5 ಈ 5ನೇ ಎಲಿಮೆಂಟ. ಈ ಥರ ಲೆಫ್ಟ್ ಸೈಡ್ 4ನೇ ಎಲಿಮೆಂಟ. ಈ ಥರ ಲೆಫ್ಟ್ ಸೈಡ್ ಅಂದಾಗ ಯಾವುದಾಗುತ್ತೆ, ಈ ಕಡೆನೇ ಆಗುತ್ತೆ. ಸೊ ಹಾಗಾಗಿ 1, 2, 3, 4. ಸೊ ಇಲ್ಲಿ 7 ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಇ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಇಫ್ ಆಲ್ ಪ್ರೈಮ್ ನಂಬರ್ಸ್ ಆರ್ ಡ್ರಾಪ್ಡ್ ಫ್ರಾಮ್ ದಿ ಅಬೋವ್ ಅರೇಂಜ್ಮೆಂಟ್ ವಿಚ್ ಈಸ್ ದ 6th ಫ್ರಾಮ್ ಲೆಫ್ಟ್. ಸೊ ಇಲ್ಲಿ ಎಡದಿಂದ 6ನೇದ ಯಾವುದಾಗತ್ತೆ, ಯಾವಾಗ ಅಂದರೆ ಇಲ್ಲಿ ಪ್ರೈಮ್ ನಂಬರನ್ನು ಡ್ರಾಪ್ ಮಾಡಬೇಕು. ಸೊ ಪ್ರೈಮ್ ನಂಬರ್ ಇಲ್ಲಿ ಡ್ರಾಪ್ ಮಾಡಬೇಕಂದ್ರೆ ಪ್ರೈಮ್ ನಂಬರ್ ಯಾವ ಮೊದಲಿಗೆ ನಿಮ್ಗೆ ಗೊತ್ತಿರಬೇಕು.
ಸೊ ಇಲ್ಲಿ 2, 3, 5, 7, 11, 13, 17, 19 ಇವೆಲ್ಲ ಪ್ರೈಮ್ ನಂಬರ್ ಆಗುತ್ತೆ. ಸೊ ಇದರಲ್ಲಿ ಕೊಟ್ಟಿರುವಂಥ ಇದರಲ್ಲಿ ಪ್ರೈಮ್ ನಂಬರ್ಗಳು ಯಾವ್ಯಾವ ಅನ್ನೋದು ಇಲ್ಲಿ ನೋಡ್ರಿ. ಸೊ ಇಲ್ಲಿ 6 ಅನ್ನೋದು ಪ್ರೈಮ್ ನಂಬರ್ ಆಗಲ್ಲ, ಯಾಕಂದರೆ ಯಾವ ಸಂಖ್ಯೆ ತನ್ನಷ್ಟಕ್ಕೆ ಮಾತ್ರ ಭಾಗವಾಗಿ ಹೋಗ್ಬೇಕು ಅಂಥವುಗಳನ್ನ ಏನೈತಿ ಇಲ್ಲಿ ಪ್ರೈಮ್ ನಂಬರ್ ಅಂತ ಕರಿತಾರೋ. ಸೊ ಈ 2 ಅನ್ನೋದು ಏನೈತಿ ಇದು ಓನ್ಲಿ ಇವನ್ ಇರುವಂಥ ಒಂದೇ ಒಂದು ಪ್ರೈಮ್ ನಂಬರ. ಸೊ ಉಳಿದಿದ್ದೆಲ್ಲ ಆರ್ಡರ್ನ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡಿದಾಗ ಇಲ್ಲಿ 5 ಒಂದು ಏನಾಗುತ್ತೆ ಪ್ರೈಮ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಒಂದು ಪ್ರೈಮ್ ನಂಬರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 7 ಒಂದು ಪ್ರೈಮ್ ನಂಬರ್ ಆಗುತ್ತೆ. ಇಲ್ಲಿ 1 ಆಗಲ್ಲ, ಇಲ್ಲಿ 3 ಒಂದು ಪ್ರೈಮ್ ನಂಬರ್ ಆಗುತ್ತೆ. ಸೊ ಇದರಲ್ಲಿ ನಾವು ಅವ್ರೇನು ಕೇಳಿದರು, ವಿಚ್ ಇಸ್ ದ 6th ಎಲಿಮೆಂಟ್. ಇಲ್ಲಿ ಲೆಫ್ಟ್ದಿಂದ 6ನೇ ಎಲಿಮೆಂಟ್. ಲೆಫ್ಟ್ದಿಂದ 6ನೇ ಎಲಿಮೆಂಟ್ ಅಂದರೆ ಇದು 1, 2, 3, 4, 5, 6. ಸೊ ಇಲ್ಲಿ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ, ಡಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಇನ್ ದ ಗಿವನ್ ಅರೇಂಜ್ಮೆಂಟ್ ಹೌ ಮೆನಿ ಅಲ್ಫಾಬೆಟ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ದಿ ನಂಬರ್ ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್. ಸೊ ಇಲ್ಲಿ ಗಿವನ್ ಅರೇಂಜ್ಮೆಂಟ್ ಒಳಗೆ ಸೊ ಎಷ್ಟು ಅಲ್ಫಾಬೆಟ್ ಅಂದರೆ ಇಲ್ಲಿ ABCD ಏನು ಕೊಟ್ಟಿದಾರಲ್ಲ VSP ಇವ ಆಗಿರ್ತಾವ. ಸೊ ಮೊದಲಿಗೆ ಇಲ್ಲಿ ಎಷ್ಟು ಅಲ್ಫಾಬೆಟ್. ಸೊ ಅಲ್ಫಾಬೆಟ್ ಇಮಿಡಿಯೇಟ್ಲಿ ಪ್ರೆಸಿಡ್ ಬೈ ಅಂದ್ರೆ ಮೊದಲಿಗೆ ಬರಬೇಕು. ಇಮಿಡಿಯೇಟ್ಲಿ ಪ್ರೆಸಿಡ್ ಬೈ ಅ ನಂಬರ್. ಸೊ ಅಂದರೆ ಇಲ್ಲಿ ನಂಬರ್ ಬರಬೇಕು, NUM ಇಲ್ಲಿ ನಂಬರ್ ಇರಬೇಕು. ನೆಕ್ಸ್ಟ್ ಇದಾದ ನಂತರ ಏನೈತಿ ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅ ನಂಬರ್ ಅಂದ್ರೆ ನೆಕ್ಸ್ಟ್ ಇಲ್ಲಿ ನಂಬರ್ ಇರಬಾರ್ದು, ಇಲ್ಲೂ ಕೂಡ ಅಲ್ಫಾಬೆಟ್ಟನ ಇರಬೇಕು. ಸೊ ಅಲ್ಫಾಬೆಟ್ಟನ ಇರಬೇಕು ಅಂದ್ರೆ ನಂಬರ ಅಲ್ಫಾಬೆಟ್. ಸೊ ಇಲ್ಲಿ ನಂಬರ್ ಅದ, ಇಲ್ಲಿ ಒಂದು ಅಲ್ಫಾಬೆಟ್ ಅದ, ನೆಕ್ಸ್ಟ್ ಇಲ್ಲಿ ನಂಬರ್ ಅದ. ಸೊ ಇದಾಗಲ್ಲ. ನೆಕ್ಸ್ಟ್ ಇಲ್ಲಿ ನಂಬರ್ ಅದ, ಇಲ್ಲಿ ಅಲ್ಫಾಬೆಟ್ ಅದ, ಇಲ್ಲಿ 2 ಅದ. ಸೊ ಇದು ಕೂಡ ಆಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ 2 ಅದ, ನೆಕ್ಸ್ಟ್ M ಅದ, H ಅದ. ಸೊ ಇದೊಂದು ಆಗುತ್ತೆ. ಸೊ ನಂಬರ ಅಲ್ಫಾಬೆಟ್. ನೆಕ್ಸ್ಟ್ ಅದೇ ರೀತಿ ನೋಡೋದಾದ್ರೆ ಇಲ್ಲಿ ಮತ್ತೆ ಯಾವ್ದು ಹೋಗುತ್ತೆ, ಇಲ್ಲಿ 7 ಆಗುತ್ತೆ. 7NQ. ಸೊ ಇದೊಂದು ನಂಬರ ಅಲ್ಫಾಬೆಟ್. ಸೊ ಇವ 2 ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಎಷ್ಟು ಅದಾವ ಅರೇಂಜ್ಮೆಂಟ್ ಅಂತಾವ ಅಂದರೆ ಇಲ್ಲಿ 2 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಇಪ್ಪ ಎವ್ರಿ ಈವನ್ ಡಿಜಿಟ್ ಈಸ್ ಅ ನಂಬರ್ 76357624 is replaced with a digit immediately following the it in a natural number series, then which digit is 6th from the left end. ಸೊ ಇಲ್ಲಿ ಈವನ್ ಡಿಜಿಟ್ ಯಾವುದವು, ಸೊ ಅವೆಲ್ಲ ನಂಬರ್ ಏನೈತಿ ಅವುಗಳ ಇಮಿಡಿಯೇಟ್ಲಿ ಫಾಲೋವಿಂಗ್ ಅಂದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ನಂಬರ್ ಏನೈತಿ ನ್ಯಾಚುರಲ್ ನಂಬರ ಆಗಿರ್ತದೆ. ಸೊ ಅಂಥದ್ರಲ್ಲಿ 2ರಿಂದ 6ನೇ ಸಂಖ್ಯೆ ಸ್ಥಾನ ಏನಾಗುತ್ತೆ ಅಂದರು. ಇಲ್ಲಿ 2ರಿಂದ 6ನೇ ಸಂಖ್ಯೆ ಯಾವುದಾಗುತ್ತೆ, ಇಲ್ಲಿ 7, 6, 3, 5, 7, 6. ಸೊ ಇಲ್ಲಿ 6 ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದು ಇವನ್ ಅದ. ಸೊ ಇವನ್ ಇದೈತೆ ಅಂದ್ರೆ ಅವ್ರೇನು ಕೊಟ್ಟಿದ್ದಾರೆ, ಇವನ ಅದು ರಿಪ್ಲೇಸ್ಡ್ ವಿತ್ ಡಿಜಿಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ನಂಬರ್. ಸೊ ಫಾಲೋಯಿಂಗ್ ನ್ಯಾಚುರಲ್ ನಂಬರ್ 6 ಆದ ನಂತರ ಇಲ್ಲಿ 7 ಅಂತ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ದೀಸ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಅ ಫಾಲೋಯಿಂಗ್ ಇನ್ಫಾರ್ಮೇಷನ್. ಇನ್ ಅ ಫ್ಯಾಮಿಲಿ ಪಿಕ್ನಿಕ್ ದೇರ್ ಆರ್ 7 ಮೆಂಬರ್ಸ್. ಸೊ ಒಂದು ಕುಟುಂಬದಲ್ಲಿ ಇಲ್ಲಿ ಒಂದು ಪಿಕ್ನಿಕ್ ಅದ್ರೊಳಗೆ 7 ಮಂದಿ ಇದ್ದಾರು. ಸೊ ಅದರಲ್ಲಿ ಬಿ ಈಸ್ ಅ ಸನ್ ಆಫ್ ಎ ಅಂದ್ರೆ ಇಲ್ಲಿ ಎ ಅಂತ ತೋರಿ. ಬಿ ಈಸ್ ಅ ಸನ್ ಅಂದಾಗ ಇಲ್ಲಿ ನಾನು ಚೌಕ್ ಬಾಕ್ಸ್ ಅನ್ನು ಹಾಕ್ತೇನೆ. ನೆಕ್ಸ್ಟ್ ಪಿ ಈಸ್ ಅ ಹಸ್ಬೆಂಡ್ ಆಫ್ ಎ ಅಂದ್ರೆ ಪಿ ಈಸ್ ಅ ಹಸ್ಬೆಂಡ್ ಅಂದ್ರೆ ಇಲ್ಲಿ ಪಿ ಅನ್ನೋದು ಗಂಡ. ಇದು ಗಂಡ ಆಗೈತೆ ಅಂದ್ರೆ ಇದು
ಇವರು ಹೆಂಡತಿ ಆಗಿರ್ತಾರೆ. ಸೊ ಇವುಗಳ ನಡುವೆ ಏನೈತಿ ಇವರಿಬ್ರು ಗಂಡ ಹೆಂಡತಿ ಅಂದಾಗ ಡಬಲ್ ಗೆರೆಯನ್ನು ನಾನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಿ ಹ್ಯಾಸ್ ಅ 2 ಚಿಲ್ಡ್ರನ್ ಎಸ್ ಆ್ಯಂಡ್ ಟಿ. ಬಿ ಅನ್ನೋಂಗ 2 ಮಕ್ಕಳಿದಾವು. ಸೊ ಒಂದು ಎಸ್ ಅದ, ಒಂದು ಟಿ ಅದ. ನೆಕ್ಸ್ಟ್ ಟಿ ಈಸ್ ಅ ಸನ್ ಆಫ್ ಆರ್. ಟಿ ಈಸ್ ಅ ಸನ್ ಆಫ್ ಆರ್. ಸೊ ಬಿಗೆ ಟಿ ಅನ್ನೋ ಮಕ್ಕಳದಾರ ಅಂದ್ರೆ ಈ ಟಿ ಅನ್ನೋಂಗ ಆರ್ನ ಮಗ ಅಂತೀವಿ. ಸೊ ಆರ್ನ ಮಗ ಅಂದಾಗ ಆರ್ ಅನ್ನೋರು ಏನಾದರೂ ಆರ್ ಅನ್ನೋರ ಇವನ ತಾಯಿ ಆಗ್ತಾರೆ. ಸೊ ಯಾಕಂದ್ರೆ ತಂದೆ ಇಲ್ಲಿದ್ದಾರೆ ಬಿ ಅನ್ನೋರು. ಸೊ ಹಾಗಾಗಿ ಆರ್ ಅನ್ನೋರು ಇಲ್ಲಿ ತಾಯಿ ಆಗ್ತಾರೋ. ನೆಕ್ಸ್ಟ್ ಎಮ್ ಇಸ್ ದ ಸಿಸ್ಟರ್ ಆಫ್ ಬಿ. ಎಮ್ ಅನ್ನೋರು ಬಿನ ಸಿಸ್ಟರ್. ಎಮ್ ಅನ್ನೋರು ಬಿನ ಸಿಸ್ಟರ್. ನೆಕ್ಸ್ಟ್ ಆರ್ ಹ್ಯಾಸ್ ಓನ್ಲಿ 1 ಗರ್ಲ್ ಚೈಲ್ಡ್. ಸೊ ಆರ್ ಅನ್ನೋರಿಗೆ ಓನ್ಲಿ 1 ಹೆಣ್ಣು ಮಗು. ಸೊ ಇಲ್ಲಿ ಇದು ಆರ್ಗೆ ಇವ ಮಗ ಆದ, ಹಾಗಾದರೆ ಇವಳು ಮಗಳ ಆಗಿರ್ತಾಳು. ನೆಕ್ಸ್ಟ್ ಇಲ್ಲಿ ಹೌ ಈಸ್ ಎಮ್ ರಿಲೇಟೆಡ್ ಟು ಆರ್. ಹೌ ಈಸ್ ಎಮ್ ಅನ್ನೋದು ಇಲ್ಲಿ ಆರ್ಗೆ ಯಾವ ರೀತಿ ರಿಲೇಟೆಡ್ ಆಗಿದ್ದಾರೆ ಅಂದರೆ ಇಲ್ಲಿ ಸಿಸ್ಟರ್ ಇನ್ ಲಾ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸಿಸ್ಟರ್ ಇನ್ ಲಾ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಇದು ಕೂಡ ಅದೇ ಬೇಸ್ ಮೇಲೆ ಅದ. ಸೊ ಇಲ್ಲಿ ಹೌ ಮೆನಿ ಫೀಮೇಲ್ಸ್ ಆರ್ ಇನ್ ದಿ ಫ್ಯಾಮಿಲಿ. ಸೊ ಈ ಒಂದು ಫ್ಯಾಮಿಲಿ ಒಳಗೆ ಎಷ್ಟು ಜನ ಹೆಂಗಸರು ಇಲ್ಲಿ ಅದಾರ, ಫೀಮೇಲ್ಸ ಮಹಿಳೆಯರು ಇಲ್ಲಿ ಅದಾರ ಅಂತ ಕೇಳಿದಾರ. ಸೊ ಇಲ್ಲಿ ಎ ಅನ್ನೋದೊಂದು, ಎಮ್ ಅನ್ನೋದು 2, ಇಲ್ಲಿ 6 3, ಇದೊಂದು 4. ಸೊ 1 2 3 4. ಸೊ ಇಲ್ಲಿ ಟೋಟಲ್ 4 ಜನ ಏನೈತಿ ಇಲ್ಲಿ ಫೀಮೇಲ್ಸ ಅದಾರು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಹೌ ಈಸ್ ಟಿ ರಿಲೇಟೆಡ್ ಟು ಪಿ. ಟಿ ಅನ್ನೋದು ಪಿಗೆ ಯಾವ ರೀತಿ ರಿಲೇಟೆಡ್ ಆಗಿದೆ. ಟಿ ಅನ್ನೋದು ಪಿಗೆ ಗ್ರ್ಯಾಂಡ್ ಸನ್. ಸೊ ಇಲ್ಲಿ ನೋಡ್ಬೋದು ಟಿ ಅನ್ನವ ಇವ ಮೊಮ್ಮಗ ಆಗಿದ್ದಾನ, ಪಿಗೆ ಇವ ಮೊಮ್ಮಗ. ಟಿ ಯಾವ ರೀತಿ ರಿಲೇಟೆಡ್ ಆಗಿದೆ ಪಿಗೆ ಅಂದ್ರೆ ಗ್ರ್ಯಾಂಡ್ ಸನ್. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಗ್ರ್ಯಾಂಡ್ ಸನ್ನ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ವಶನ ಕಂಪ್ಲೀಟ್ ಅದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಕೊಡ್ರಿ. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೂ ಏನಾದರೂ ನಿಮ್ಗೆ ಎಕ್ಸಾಮ್ ಬಗ್ಗೆ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ಈ PDF ಏನೈತಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಗೆ ಬೇಕಂದ್ರೆ ಹಾಕ್ಲಾಗುತ್ತೆ. ನೀವು ಮೆಸೇಜ್ ಮಾಡಿ ಹೇಳಿ ಬೇಕು ಅಥವಾ ಬೇಡ ಅನ್ನೋದನ್ನು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ನೀವು ನೋಡ್ಕೋಬೋದು. ಸೊ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.